ಮರಣೋತ್ತರ ಪರೀಕ್ಷೆ ಬಳಿಕ ವರ್ಷಿತ ಸಾವಿನ ಸತ್ಯ ಹೊರಬರಲಿದ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿದರು. ವರ್ಷಿತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಂಕಿತ ಆರೋಪಿಯನ್ನು ಪೊಲೀಸರು ಬಂಧಿಸಿ ತನಿಖೆ ನಡೆಸುತ್ತಿದ್ದು ಮರಣೋತ್ತರ ಪರೀಕ್ಷೆ ಬಂದ ಬಳಿಕ ಸತ್ಯ ಹೊರಬರಲಿದೆ ಎಂದರು. ವರ್ಷಿತ ಕುಟುಂಬಸ್ಥರಿಗೆ ಕಾನೂನಿನ ಪ್ರಕಾರ ಸಹಾಯ ಮಾಡುತ್ತೇವೆ, ಜೊತೆಗೆ ಸಿಎಂ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸುವ ಪ್ರಯತ್ನದ ಜೊತೆಗೆ ವೈಯಕ್ತಿಕ ಸಹಾಯ ಮಾಡುತ್ತೇನೆಂದು ಭರವಸೆ ನೀಡಿದರು. ಗ್ರಾಮದ ವರ್ಷಿತ ಅನ್ನೋ ಒಂದು ಹುಡುಗಿ ಏನು ಹಾಸ್ಟೆಲಲ್ಲಿ ಓದ್ತಾ ಇದ್ಲು, ಆರೋಪಿ ಶಂಕಿತ ಆರೋಪಿಯನ್ನು ಕೂಡ ಇವತ್ತು ಪೊಲೀಸ್ನವರು ವಿಚಾರಣೆ ಮಾಡಲಿಕ್ಕೆ ಅವರ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈಗ ಪೋಸ್ಟ್ ಮಾರ್ಟಮ್ ಆಗಬೇಕು, ತದನಂತರ ಮುಂದಿನ ಫಾರ್ಮ್ಯಾಲಿಟೀಸು ತನಿಖೆ ಮುಂದುವರಿಯುತ್ತೆ. ಖಂಡಿತ ಕೊಡಿಸ್ತೀವಿ. ಖಂಡಿತ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಮಾಡ್ತೇವೆ. ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದನೂ ಸಪ್ರೇಟ್ಲಿ ಕೊಡಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀನಿ. ನನ್ನ ಹಿರಿಯೂರು ಕ್ಷೇತ್ರದ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತೀನಿ. ನಮ್ಮ ಮುಂದೆ ಏನು ಹೇಳಿದ್ರು, ಅಪರಾಧಿಗಳು ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಖಂಡಿತ ಕಾನೂನು ಪ್ರಕಾರ ಅದನ್ನು 100ಕ್ಕೆ 100 ಆಗ್ತದೆ. ಯಾಕಂದರೆ ಹಲವಾರು ಕೋರ್ಟ್ಗಳದ್ದು ಈಗ ನಾವು ದರ್ಶನ ನೋಡಿದ್ವಿ, ಈ ರೀತಿ ಹಲವಾರುಗಳು ಸುಪ್ರೀಂ ಕೋರ್ಟು ಇಂಥ ವಿಚಾರಗಳಲ್ಲಿ ಬರೀ ಗಂಭೀರ ಇದೆ. ಸೊ ಅವ್ರಿಗೆ 100ಕ್ಕೆ 100 ಯಾರು ಅಪರಾಧಿಗಳಿದ್ದಾರೆ ಅವರನ್ನಿಗೆ ಶಿಕ್ಷೆ ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ ಕೊಟ್ಟೆ ಕೊಡುತ್ತೆ. ಈಗ ನೀವೇನಾದರೂ ಆಸ್ಪತ್ರೆಗೆ ಭೇಟಿ ನೀಡಿದ್ದೀರಾ ಹೇಗೆ ಸರ್? ಹೌದು, ಅವ್ರು ಬೆಳಗ್ಗೆಯಿಂದ ಇಲ್ಲೇ ಅವ್ರಿಗಾಗಿರ್ತಕ್ಕಂಥ ದುಃಖ ತೋರಿಸ್ಕೊಳ್ಳೋಕ್ಕೆ ಹೈವೇದಲ್ಲಿ ಕೂತಿದ್ರು. ಇವತ್ತು ಅದನ್ನು ಬಂದು ಪೊಲೀಸ್ನವರು ನಾವೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಅವ್ರ ಜೊತೆ ಕೂತು ಮಾತಾಡಿ ರೂಪುರೇಷೆಗಳನ್ನು ಮುಂದಿನ ಮಾತಾಡ್ತೀವಿ. ಥ್ಯಾಂಕ್ ಯು.